ಸೊ ಹೈ ಫ್ರೆಂಡ್ಸ್, ಬನ್ನಿರೋಣ ನಾಳಿನ ದಿನ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಯಾವ ರೀತಿ ನಾವು ಟ್ರೇಡ್ ಮಾಡೋದಕ್ಕೆ ನೋಡ್ಕೊಂಬೋಣ. ನಾಳಿನ ದಿನ ಏನಪ್ಪ ಅಂದ್ರೆ ಥರ್ಸ್ಡೇ ನಿಫ್ಟಿದು ವೀಕ್ಲಿ ಎಕ್ಸ್ಪೈರಿ ಇರೋದ್ರಿಂದ ಸ್ವಲ್ಪ ನಿಫ್ಟಿ ನೋಡ್ಕೊಂಬೋಣ, ಆಮೇಲೆ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬೋಣ. ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಒಳಗೆ ಬ್ಯಾಂಕ್ ಏನಿತ್ತಪ್ಪ ಇಲ್ಲಿ ಒಂದೇನಿತ್ತಪ್ಪ ಅಂದ್ರೆ ಕರೆಕ್ಟ್ ಆಗಿರ್ತಕ್ಕಂಥದ್ದು 42,000ಕ್ಕೆ ಒಂದು ಸ್ವಿಂಗ್ ರೆಡಿ ಮಾಡಿತ್ತು. ಅಂದ್ರೆ ಒಂದು ಸಪೋರ್ಟ್ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಅನ್ನು ಇಲ್ಲಿ ರೆಡಿ ಮಾಡಿತ್ತು. ಸೊ ಆಮೇಲೆ ಏನಾಗಿತ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದಿತ್ತು, ಇಲ್ಲೂ ಕೂಡ ಒಂದು ಸಪೋರ್ಟ್ ಮಾಡಿತ್ತು, ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದೆ. ಓಕೆ, 49,800 ಈ ಒಂದು ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡಿದ ಮಾರ್ಕೆಟ್ ಏನಾಗಿತ್ತಪ್ಪ ರಿಟರ್ನ್ ಆಗಿ ಮಾರ್ಕೆಟ್ ಕೆಳಗಡೆ ಬಂದಿತ್ತು. ನಾವ್ ಏನ್ ಮಾಡಿದ್ವಪ್ಪ ಅಂತಂದ್ರೆ ಎಲ್ಲಿವರೆಗೂ 48,000 ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಫಾಲ್ ಆಗಿ ನಂತರ ನಿಮಗೆ ದಿನ ಒಂದೆರಡು ಮೂರು ವಿಡಿಯೋಗಳು ಹೇಳಿದ್ದೆ. ಓಕೆ, ಸೊ ಇವತ್ತಿನ ದಿನ ಏನಾಗಿತ್ತಪ್ಪ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ರಿ. ಈ ಒಂದು ವೀಕ್ಲಿ ಕ್ಯಾಂಡಲ್ ಸಾರಿ ಡೇ ಕ್ಯಾಂಡಲ್ ಏನಾಗಿದೆಪ್ಪ ಈ ಕ್ಯಾಂಡಲ್ ಒಂದ್ ಸ್ವಲ್ಪ ಏನಾಗಿದೆಪ್ಪ ಅಂದ್ರೆ ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿದೆ ಇದು. ಓಕೆ, ಇದು ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿರೋದ್ರಿಂದ ಹ್ಯಾಮರ್ ಕ್ಯಾಂಡಲ್ ಮೇನ್ ಇಂಪಾರ್ಟೆಂಟ್ ಏನಪ್ಪ ಎಲ್ಲಿ ಆಗಿದೆ ಅನ್ನೋದು ಇಂಪಾರ್ಟೆಂಟ್. ಹ್ಯಾಮರ್ ಕ್ಯಾಂಡಲ್ ಏನಾಗಿದೆಪ್ಪ ಅಂದ್ರೆ ಪೂರಾ ಬಾಟಮ್ ದಲ್ಲಿ ಇದೆ. ಹೌದಾ, ಹ್ಯಾಮರ್ ಕ್ಯಾಂಡಲ್ ಒಂದು ಬಾಟಮ್ ದಲ್ಲಿ ಇದೆ. ಆಮೇಲೆ ಇದು ಹೆವಿ ಆಗಿತ್ತು ಸಪೋರ್ಟ್ ದಲ್ಲಿ ಈ ಹ್ಯಾಮರ್ ಕ್ಯಾಂಡಲ್ ಆಗಿರೋದ್ರಿಂದ ನಾಳಿನ ದಿನ ಯಾವ ರೀತಿ ನಾವು ಟ್ರೇಡ್ ಮಾಡ್ಬೇಕಪ್ಪ ಅಂತಂದ್ರೆ ತುಂಬಾ ಈಸಿಯಾಗಿ ನಾವು ಇದನ್ನ ಟ್ರೇಡ್ ಮಾಡ್ಬೋದು. ನೋಡಿ, ಫಸ್ಟ್ ಏನಪ್ಪಾ ಅಂದ್ರೆ ಈ ಒಂದು ಏರಿಯಾ ಏನಪ್ಪ ಅಂತಂದ್ರೆ ಮೇಲ್ಗಡೆ ಇರ್ತಕ್ಕಂಥದ್ದು ಹೆವಿ ಆಗಿರ್ತಕ್ಕಂಥದ್ದು ಇದು ರೆಸಿಸ್ಟೆನ್ಸ್ ಆಗಿತ್ತು. ಓಕೆ, ಕೆಳಗಡೆ ಇರ್ತಕ್ಕಂಥದ್ದು ಹೆವಿ ಆಗಿರ್ತಕ್ಕಂಥದ್ದು ಸಪೋರ್ಟ್ ಆಗಿರೋದು ನಿಮ್ಗೆ ಹೇಳಿದ್ದೆ. ಓಕೆ, ಸೊ ನಾಳಿನ ದಿನ ಏನಪ್ಪ ಅಂದ್ರೆ ಈ ಒಂದು ಕ್ಯಾಂಡಲ್ ಇದೆಲ್ಲ ಓಕೆ ಎಕ್ಸಾಕ್ಟ್ ಆಗಿ 48,700 ಓಕೆ 48,700 ಕ್ಯಾಂಡಲ್ ಇದೆಲ್ಲ ಅದೊಂದು, ಆಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ಇದು ಕ್ಯಾಂಡಲ್ ಓಕೆ 48,100 ಈ ಎರಡು ಏನಪ್ಪಾ ಅಂತಂದ್ರೆ ಸರಿ ಸುಮಾರು ಒಂದು 600 ಪಾಯಿಂಟ್ ಏನ್ ಗ್ಯಾಪ್ ಇದೆಲ್ಲ ಇವತ್ತಿನ ಒಂದು ಕ್ಯಾಂಡಲ್ ಹ್ಯಾಮರ್ ಕ್ಯಾಂಡಲ್. ನಾಳಿನ ದಿನ ಏನಾದ್ರು ಮಾರ್ಕೆಟ್ ಈ ಒಂದು ಹ್ಯಾಮರ್ ಅನ್ನ ಯಾಕೆ ಈ ಒಂದು ಹ್ಯಾಮರ್ ಅನ್ನ ಏನಾದ್ರು ಹೈ ಅನ್ನ ಕ್ರಾಸ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ನಮ್ದು ಫಸ್ಟ್ ಟಾರ್ಗೆಟ್ ಯಾವ್ದಿರುತ್ತಪ್ಪ ಅಂತಂದ್ರೆ 49,000. ಓಕೆ, ಫಸ್ಟ್ ಟಾರ್ಗೆಟ್ 49,000 ಇರೋದ್ರಿಂದ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಒಂದು ಫಸ್ಟ್ ಗೆ ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿದೆ, ಆಮೇಲೆ ರೆಸಿಸ್ಟೆನ್ಸ್ ಸಪೋರ್ಟ್ ರೆಸಿಸ್ಟೆನ್ಸ್ ಆಮೇಲೆ ಸಪೋರ್ಟ್ ರೆಸಿಸ್ಟೆನ್ಸ್ ಇದೆ. ಇದು ಮೇನ್ ಇಂಪಾರ್ಟೆಂಟ್ ಅಂದ್ರೆ 49,000 ಇದೆ ರೌಂಡ್ ಫಿಗರ್ ಅಲ್ಲ. ಈ ರೌಂಡ್ ಫಿಗರ್ ಅನ್ನ ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಕ್ರಾಸ್ ಮಾಡ್ತಪ್ಪ ಅಂದ್ರೆ ನಮಗೆ ಸೆಕೆಂಡ್ ಟಾರ್ಗೆಟ್ ಏನಿರುತ್ತಪ್ಪ ಅಂತಂದ್ರೆ ಡೈರೆಕ್ಟ್ ಸೆಕೆಂಡ್ ಟಾರ್ಗೆಟ್ ಈ ಒಂದು ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಎಲ್ಲಿಪ್ಪ ಅಂತಂದ್ರೆ 49,000 ಫಸ್ಟ್ ಟಾರ್ಗೆಟ್ 49,500 ಇದನ್ನು ಕೂಡ ಏನಾದ್ರು ಕ್ರಾಸ್ ಮಾಡ್ತಪ್ಪ ಅಂದ್ರೆ ನಮ್ಗೆ ಸೆಕೆಂಡ್ ಟಾರ್ಗೆಟ್ ಎಲ್ಲಿ ಇತ್ತಪ್ಪ ಅಂತಂದ್ರೆ 49,800 ಕೂಡ ಮಾರ್ಕೆಟ್ ನಮಗೆ ನಾಳಿನ ದಿನ ಏನಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ನೋಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಆದ್ರೆ ಒಂದ್ ವೇಳೆ ಏನಾದ್ರು ಈ ಹೈಯನ್ನ ಏನಾದ್ರು ಕ್ರಾಸ್ ಮಾಡಿದೆ ಓಕೆ ಹೈಯನ್ನ ಕ್ರಾಸ್ ಮಾಡಿದ್ರೆ ಮಾರ್ಕೆಟ್ ಏನಾದ್ರು ರಿವರ್ಸ್ ಏನಾದ್ರು ಕೆಳಗಡೆ ಬಂದ ಕಿಶಿಂದ್ರೆ ಈ ಒಂದು ಲೋ ಅನ್ನ ಏನಾದ್ರು ಕ್ರಾಸ್ ಮಾಡ್ತಪ್ಪ ಅಂತಂದ್ರೆ ಓಕೆ ಈ ಒಂದು ಲೋ ಏನ್ ಲೋ ಮಾಡಿದಿಲ್ಲ ಇವತ್ತ ಈ ಲೋ ಅನ್ನ ಕ್ರಾಸ್ ಮಾಡ್ತಪ್ಪ ಅಂದ್ರೆ 42,000 ಇರ್ತಕ್ಕಂಥದ್ದು ಈ ಒಂದು ಹೆವಿ ಸಪೋರ್ಟ್ ಇರ್ತಕ್ಕಂಥದ್ದು ರೌಂಡ್ ಫಿಗರ್ ಅನ್ನ ಬ್ರೇಕ್ ಮಾಡೋದು ಮಾರ್ಕೆಟ್ಗೆ ತುಂಬಾನೇ ಟೈಮ್ ತಗೊಳ್ಳಲ್ಲ. ಓಕೆ, ಸೊ ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡ್ರಿ. ಇದನ್ನ ನಾವು ಏನ್ ಮಾಡೋಣಪ್ಪ ಒಂದ್ ಸ್ವಲ್ಪ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ ಬಂದ್ರೆ ನೀಟಾಗಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ಮಾರ್ಕೆಟ್ ದಲ್ಲಿ ಏನಿದೆಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ಇವಾಗ ಸೊ ಫಸ್ಟ್ ಈ ಮಾರ್ಕೆಟ್ ಅಲ್ಲಿ ಏನಪ್ಪ ಅಂದ್ರೆ ಇದೊಂದು 48,000 ಒಂದು ರೌಂಡ್ ಫಿಗರ್. ಓಕೆ, ಸೊ ಈ ರೌಂಡ್ ಫಿಗರ್ ಅಲ್ಲಿ ಇಲ್ಲಿ ಹೇಳಿದಪ್ಪ ಅಂದ್ರೆ ಈ ಒಂದು ಏರಿಯಾ ಏನಿದಿಲ್ಲ ಇದು ಬೇರೆ ಸಾರಿ ಬುಲಿಶ್ ಆರ್ಡರ್ ಬ್ಲಾಕ್ ಅಂತ ನಿಮ್ಗೆ ಹೇಳಿದೆ. ಹೌದಾ, ನಿನ್ನೆ ಒಂದು ನಿಮಗೆ ನಿನ್ನೆ ಒಂದು ವಿಡಿಯೋದಲ್ಲಿ ಅನಲೈಸ್ ಮಾಡುವಾಗ ಇದೇನಪ್ಪ ಒಂದು ಬುಲಿಶ್ ಝೋನ್ ಇದೆ. ಈ ಬುಲಿಶ್ ಝೋನ್ ದಲ್ಲಿ ಫಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಫಸ್ಟ್ ಗೆ ಇರ್ತಕ್ಕಂಥದ್ದು ಫಸ್ಟ್ ಮೇಲ್ಗಡೆ ಇರ್ತಕ್ಕಂಥ ಸಪೋರ್ಟ್ ಲೈನ್ ಫಸ್ಟ್ ಸಪೋರ್ಟ್, ಕೆಳಗಡೆ ಇರ್ತಕ್ಕಂಥ ಸೆಕೆಂಡ್ ಸಪೋರ್ಟ್ ಇದೆ. ಫಸ್ಟ್ ಸಪೋರ್ಟ್ ಬ್ರೇಕ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸೆಕೆಂಡ್ ಸಪೋರ್ಟ್ ಬ್ರೇಕ್ ಮಾಡಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ಒಂದು ಕ್ಯಾಂಡಲ್ ಅನ್ನ ಈ ಒಂದು ಲೋನ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಕೆಳಗಡೆ ಹೋಗಿ ಅಂತ ಹೇಳಿದೆ. ಒಂದ್ ವೇಳೆ ಏನಾದ್ರು ಇದು ಲೋ ಬ್ರೇಕ್ ಮಾಡಿಲ್ಲಪ್ಪ ಅದನ್ನ ಸೆಕೆಂಡ್ ಸಪೋರ್ಟ್ ಮಾರ್ಕೆಟ್ ರಿವರ್ಸ್ ತಗೊಂಡ್ ಅಂತ ಹೇಳಿದೆ. ಇವತ್ತು ಇದೇನಾಗಿದಪ್ಪ ನಾ ಏನ್ ಹೇಳಿದೆ ಅದು ಎಕ್ಸಾಕ್ಟ್ ಆಗಿ ಅದೇ ಆಗಿದೆ. ಓಕೆ, ಸೆಕೆಂಡ್ ಸಪೋರ್ಟ್ ಬ್ರೇಕ್ ಮಾಡಿಲ್ಲ, ಮಾರ್ಕೆಟ್ ಏನಿದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿದೆ. ಹೌದಾ, ಸೊ ಮೇಲ್ಗಡೆ ಹೋದ ತಕ್ಷಣ ಎಲ್ಲಿ ಇದು ಸ್ವಲ್ಪ ಸ್ಟಾಪ್ ಆಗಿದಪ್ಪ ಅಂತಂದ್ರೆ ಸ್ವಲ್ಪ ನೋಡ್ಕೊಂಡ್ರೆ ನೋಡ್ರಿ ಇದು ನಮಗ ಫಸ್ಟ್ ಸಪೋರ್ಟ್. ಓಕೆ, ಇದು ನಮ್ಗೆ ಮೇಜರ್ ಸಪೋರ್ಟ್. ಓಕೆ, ಆಮೇಲೆ ಅದಾದ ಕೂಡಲೇ ಏನಪ್ಪಾ ನಮಗೆ ಲಗತ್ತ ಮೇಜರ್ ಸಪೋರ್ಟ್ ಇದೆ. ಓಕೆ, ಸೊ ಮಾರ್ಕೆಟ್ ಏನಾಗಿದೆಪ್ಪ ಇವಾಗ ಇಲ್ಲಿ ಇರ್ತಕ್ಕಂಥದ್ದು ಟ್ರೆಂಡ್ ಲೈನ್ ಬಂದಿದೆ. ಓಕೆ, ಇದೊಂದು ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಟ್ರೆಂಡ್ ಲೈನ್ ಇತ್ತು. ಈ ಟ್ರೆಂಡ್ ಲೈನ್ ಅನ್ನ ಇವಾಗ ಮಾರ್ಕೆಟ್ ಏನಾದ್ರು ಬ್ರೇಕ್ ಮಾಡ್ಕೊಂಡಿದೆ. ಹೌದಾ, ಬ್ರೇಕ್ ಮಾಡ್ಕೊಂಡಿದೆ. ಆಮೇಲೆ ಇದು ಡೋಜ್ ಹ್ಯಾಮರ್ ಕಡಲಾಗಿದೆ. ಮಾರ್ಕೆಟ್ ಏನಾದ್ರು ನಾಳಿನ ದಿನ ಓಕೆ ನಾಳಿನ ದಿನ ಈ ಒಂದು ಏರಿಯಾದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಈ ಒಂದು ಏರಿಯಾದಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತದಪ್ಪ ಅಂತಂದ್ರೆ ಈ ಒಂದು ಸಪೋರ್ಟ್ಗೆ ಓಕೆ ಈ ಒಂದು ಸಪೋರ್ಟ್ ಅನ್ನು ರೆಸ್ಪೆಕ್ಟ್ ತಗೊಂಡ ಕೇಶಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತದೆ ಚಾನ್ಸಸ್ ಇದೆ. ಮೇಲ್ಗಡೆ ಹೋಯ್ತಪ್ಪ ನಮಗೆ ಫಸ್ಟ್ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ಇದೇ ಫಸ್ಟ್ ಟಾರ್ಗೆಟ್. ಓಕೆ, 48,800 ಓಕೆ 48,800 ಫಸ್ಟ್ ಟಾರ್ಗೆಟ್ ಇರುತ್ತೆ. ಓಕೆ, ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ಸೆಕೆಂಡ್ ಟಾರ್ಗೆಟ್ 49,000. ಓಕೆ, 49,000 ಅಂದ್ರೆ ಸೆಕೆಂಡ್ ಟಾರ್ಗೆಟ್ ನಮಗೆ ಇರ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಇದನ್ನು ಕೂಡ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮಗೆ ಸೆಕೆಂಡ್ ಟಾರ್ಗೆಟ್ ಥರ್ಡ್ ಟಾರ್ಗೆಟ್ 49,250. ಓಕೆ, 49,250 ಇದು ಥರ್ಡ್ ಟಾರ್ಗೆಟ್ ನಮಗೆ ಆಗ್ತಕ್ಕಂಥ ಚಾನ್ಸಸ್ ನಾಳಿನ ಮೇಲೆ. ಅಕಸ್ಮಾತ್ ಏನಾದ್ರು ಇದನ್ನೇ ಏನಾದ್ರು ಮಿಸ್ ಆಗಿಸಿಂದ
ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂತಂದ್ರೆ ಎಲ್ಲಿ ಗ್ಯಾಪ್ ಅಪ್ ಓಪನ್ ಆಗುತ್ತಾ ಇವೇನ ನಮಗೆ ರೆಸಿಸ್ಟೆನ್ಸ್ ಅಂತ ಏನ್ ಹೇಳ್ತಿದ್ನಲ್ಲ ಈ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಏನಾಗತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಸಪೋರ್ಟ್ ಆಗಿ ಕನ್ವರ್ಟ್ ಆಗಿಂದ ಇಲ್ಲಿ ಏನಾಗ್ತಪ್ಪ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತಪ್ಪ ಇಲ್ಲಿ ಪುಲ್ ಬ್ಯಾಕ್ ತಗೊಂಡ್ಕಿಂದ ಈ ರೀತಿ ಮೇಲ್ಗಡೆ ಹೋಗುತ್ತೆ ಅಥವಾ ಇಲ್ಲಿ ಓಪನ್ ಆಯ್ತಪ್ಪ ಇಲ್ಲಿ ಪುಲ್ ಬ್ಯಾಕ್ ತಗೊಂಡು ಇಲ್ಲಿ ಮೇಲ್ಗಡೆ ಹೋಗುತ್ತಾ ಓಕೆ ಇಲ್ಲಿ ಪುಲ್ ಬ್ಯಾಕ್ ಆಯ್ತಂದ್ರೆ ಇಲ್ಲಿ ಮೇಲ್ಗಡೆ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗುತ್ತೆ ಬಟ್ ಹೆವಿ ಆಗಿರ್ತಕ್ಕಂಥ ಬೈಯರ್ಸ್ ಎಲ್ಲಿ ಬರ್ತಾರಪ್ಪ ಅಂದ್ರೆ ನಮ್ಗೆ ಪಾಸಿಬಿಲಿಟಿ ಎಲ್ಲಿ ಐತಪ್ಪ ಅಂದ್ರೆ ನಮ್ಗೆ 50,000 ಓಕೆ ಇದು ತಲೆಯಾಗಿರ್ಲಿ ನಿಮ್ಗೆ ಓಕೆ ಈ 50,000 ಓಕೆ ಈ 50,000 ನಾವು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಪ್ಪ ಅಂತಂದ್ರೆ 49,750 ಇದನ್ನಾದ್ರು ಸ್ವಲ್ಪ ನಾವು ಕ್ರಾಸ್ ಮಾಡ್ಕೊಂಡು ಹೋದ್ರೆ ಮಾತ್ರ ಏನಾಗ್ತಪ್ಪ ಹೆವಿ ಆಗಿರ್ತಕ್ಕಂಥ ಸೆಲ್ಲರ್ಸ್ ಸರಿ ಬೈಯರ್ಸ್ ಇಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇದೆ ಒಂದ್ ವೇಳೆ ಏನಾದ್ರು ಇದೇ ಒಂದು ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಇಲ್ಲೇ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ಒಂದು ಸೆಕೆಂಡ್ ಸಪೋರ್ಟ್ ಅನ್ನ ಏನಾದ್ರು ಈ ಲೋ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂತಪ್ಪ ಅಂದ್ರೆ ಆಮೇಲೆ ಇದನ್ನು ಕೂಡ ಬ್ರೇಕ್ ಮಾಡ್ಕೊಂತ ಇರ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಸೆಕೆಂಡ್ ಫಸ್ಟ್ ಟಾರ್ಗೆಟ್ ನಮಗೆ 41,500 ಆಮೇಲೆ 47,700 ಆಮೇಲೆ 47,000 ಈ 47,000 ರೌಂಡ್ ಫಿಗರ್ ಅನ್ನ ನಾವು ಮೂರ ಟಾರ್ಗೆಟ್ ಅನ್ನ ಇಲ್ಲಿ ನಾವು ನೋಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ದಿನ ಬ್ಯಾಂಕ್ ಸೆಕ್ಟರ್ ಸ್ವಲ್ಪ ನೋಡ್ಕೊಂಡು ಟ್ರಿಕ್ಕಿ ಆಗಿ ಟ್ರೈ ಮಾಡೋದು ತುಂಬಾ ಒಳ್ಳೇದಂತ ನನಗೆ ಅನ್ಸ್ತದೆ ಓಕೆ ಸೊ ಅದೇ ರೀತಿಯಾಗಿ ನಾವು ಸ್ವಲ್ಪ ಈ ಒಂದು ನಿಫ್ಟಿನ ನೋಡ್ಕೊಂಡ್ಬಂದ್ರೆ ನಿಫ್ಟಿ ಒಳಗೆ ಏನಾಗಿತ್ತಪ್ಪ ಅಂದ್ರೆ ಕ್ಯಾಂಡಲ್ ಅನ್ನ ನಾವು ಸ್ವಲ್ಪ ಡೇ ಕ್ಯಾಂಡಲ್ ನೋಡ್ಕೊಂಡ್ರೆ ಇಲ್ಲಿ ಸ್ವಲ್ಪ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಟ್ರೆಂಡ್ ಲೈನ್ ಬಂದಿತ್ತು ಹೌದಾ ಮೇಲ್ಗಡೆಯಿಂದ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆಯಿಂದ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿ ಟ್ರೆಂಡ್ ಲೈನ್ ಬರ್ತಾ ಇದ್ದು ಆಮೇಲೆ ಇಲ್ಲಿ ಕೆಳಗಡೆನೂ ಕೂಡ ಒಂದು ಏನಾಗಿತ್ತಪ್ಪ ಅಂದ್ರೆ ಒಂದು ಕೆಳಗಡೆಯಿಂದನೂ ಕೂಡ ಒಂದು ಟ್ರೆಂಡ್ ಲೈನ್ ಬಂತಾ ಇತ್ತು ಹೌದಾ ಸೊ ಇಲ್ಲಿನೂ ಕೂಡ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಇತ್ತು ಇಲ್ಲಿನೂ ರೆಸಿಸ್ಟೆನ್ಸ್ ಇತ್ತು ಇಲ್ಲಿನೂ ರೆಸಿಸ್ಟೆನ್ಸ್ ಇತ್ತು ಅದೇ ಪ್ರಕಾರ ಏನಪ್ಪಾ ಅಂದ್ರೆ ಫಸ್ಟ್ ತಗೊಂಡಿತ್ತು ಸೆಕೆಂಡ್ ರೆಸಿಸ್ಟೆನ್ಸ್ ತಗೊಂತು ಅಂದ್ರೆ ಥರ್ಡ್ ಕೂಡ ರೆಸಿಸ್ಟೆನ್ಸ್ ತಗೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಮಾರ್ಕೆಟ್ ಕೆಳಗಡೆ ಬಂತು ಥರ್ಡ್ ಕೂಡ ರೆಸಿಸ್ಟೆನ್ಸ್ ತಗೋತು ಆದ್ರೆ ನಾ ಏನ್ ಹೇಳಿದಪ್ಪ ಮಾರ್ಕೆಟ್ ಯಾವಾಗ ಹೋಗುತ್ತಪ್ಪ ಇದೇನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮಗೆ ಡೈರೆಕ್ಟ್ ಫಸ್ಟ್ ಟಾರ್ಗೆಟ್ ಇದು ಇರುತ್ತೆ ಅಂತ ಹೇಳಿದ್ದೆ ಹೌದಾ 22,800 ಇರುತ್ತೆ ಅಂತ ಹೇಳಿದ್ದೆ ಅದೇ ಪ್ರಕಾರ ಏನಂತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬಂದ್ರು ಕೂಡ ಈ ಒಂದು ಲೋ ಅನ್ನ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡಿಲ್ಲ ಹೌದಾ ಸೊ ಬ್ರೇಕ್ ಮಾಡಿಲ್ಲ ಇಲ್ಲೂ ಕೂಡ ಏನಾಗಿದೆಪ್ಪ ಅಂದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿದೆ ಹೌದಾ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿದೆ ಆ ಹ್ಯಾಮರ್ ಕ್ಯಾಂಡಲ್ ಏನಾಗಿದೆಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಜಾಗದಲ್ಲಿ ಅಂದ್ರೆ ಪೂರಾ ಬಾಟಮ್ ದಲ್ಲಿ ಹೌದಾ ಪೂರಾ ಮಾರ್ಕೆಟ್ ಬಾಟಮ್ ದಲ್ಲಿ ಆಗಿದೆ ಇದನ್ನ ಸ್ವಲ್ಪ ನಾವು ನೀಟಾಗಿ ತೆಗೆದು ತೋರಿಸಿದ್ರೆ ಸ್ವಲ್ಪ ಜೂಮ್ ಮಾಡ್ರೆ ನೋಡ್ರಿ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಇದು ಫಸ್ಟ್ ನಮ್ಗೆ ಇದು ಏನೈತೆ ಈ ಏರಿಯಾ ಏನೈತಪ್ಪ ಅಂದ್ರೆ ನಮ್ಗೆ ಫಸ್ಟ್ ಒಂದು ಸಪೋರ್ಟ್ ಇತ್ತು ಹೌದಾ ಸೊ ಈ ಸಪೋರ್ಟ್ ಅನ್ನ ಮಾರ್ಕೆಟ್ ಏನಿದಪ್ಪ ನಿನ್ನಿನ ದಿನ ಬ್ರೇಕ್ ಮಾಡಿತ್ತು ಆದ್ರೆ ಮಾರ್ಕೆಟ್ ಇವತ್ತಿನ ದಿನ ಕೂಡ ಏನಾಗಿತ್ತಪ್ಪ ಅಂದ್ರೆ ಗ್ಯಾಪ್ ಅಪ್ ಓಪನ್ ಕೆಳಗಡೆ ಇದನ್ನ ಲೋ ಬ್ರೇಕ್ ಮಾಡಕ್ ಹೋದ್ರು ಕೂಡ ಬ್ರೇಕ್ ಆಗಿಲ್ಲ ಅದನ್ನ ಏನ್ ಮಾಡಿತಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಇರತಕ್ಕಂಥ ಎಲ್ಲ ಆರ್ಡರ್ ಗಳನ್ನ ಬುಕ್ ಮಾಡ್ಕೊಂಡು ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಮತ್ತೆ ರಿವರ್ಸ್ ಮಾರ್ಕೆಟ್ ಮೇಲ್ಗಡೆ ಅಂದ್ರೆ ಫಸ್ಟ್ ಪ್ರೀವಿಯಸ್ ಇರ್ತಕ್ಕಂಥ ಸಪೋರ್ಟ್ ಮೇಲ್ಗಡೆ ಮಾರ್ಕೆಟ್ ಇವತ್ತಿನ ದಿನ ಏನಿದಪ್ಪ ಕ್ಲೋಸ್ ಆಗ್ತಿದೆ ಇದು ಏನಪ್ಪ ಅಂದ್ರೆ ಒಂದೇದು ಹ್ಯಾಮರ್ ಕ್ಯಾಂಡಲ್ ಸಪೋರ್ಟ್ ದಲ್ಲಿ ಆಗಿದೆ ಆಮೇಲೆ ಪೂರಾ ಬಾಟಮ್ ದಲ್ಲಿ ಇದೆ ಸೊ ಈ 2 ಪಾಯಿಂಟ್ ಏನಪ್ಪಾ ಅಂದ್ರೆ ಬಾಟಮ್ ಸಪೋರ್ಟ್ ಇರೋದ್ರಿಂದ ಮಾರ್ಕೆಟ್ ನಾಳಿನ ದಿನ ಏನಾದ್ರು ಈ ಒಂದು ಹೈ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಓಕೆ ಈ ಹ್ಯಾಮರ್ ಕ್ಯಾಂಡಲ್ ಹೈ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಯಾವಾಗ ಸಿಗುತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಇದು ಸಿಗುತ್ತೆ ಓಕೆ ಫಸ್ಟ್ ಟಾರ್ಗೆಟ್ ಯಾವಾಗ ಸಿಗುತ್ತಪ್ಪ ಅಂದ್ರೆ 23,300 ಓಕೆ ಫಸ್ಟ್ ಟಾರ್ಗೆಟ್ ನಮಗೆ ಇದು ಸಿಗುತ್ತಾ ಅದಾದ ಕೂಡಲೇ ಸೆಕೆಂಡ್ ಟಾರ್ಗೆಟ್ ಯಾವಾಗ ಸಿಗುತ್ತಪ್ಪ ಅಂದ್ರೆ ಇದು ಸಿಗುತ್ತೆ 23,400 ಓಕೆ ಸೆಕೆಂಡ್ ಟಾರ್ಗೆಟ್ 23,400 ಅದನ್ನು ಕೂಡ ಏನಾದ್ರು ಕ್ರಾಸ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಹೆವಿಗೆ ಇರ್ತಕ್ಕಂಥದ್ದು 23,450 ಇದೇನಾದ್ರು ಕ್ರಾಸ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ 600-700 ಈ ಒಂದು ಪಾಯಿಂಟ್ ಗಳನ್ನ ರೀಚ್ ಮಾಡ್ಕೊಂಡು ಚಾನ್ಸಸ್ ಇದೆ ಯಾಕಪ್ಪ ಅಂದ್ರೆ ಈ ಒಂದೇನು ಏರಿಯಾ ಇದೆಯಲ್ಲ 23,450 ಈ ಏರಿಯಾ ಏನಾಯ್ತಪ್ಪ ಅಂದ್ರೆ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಝೋನ್ ಇರೋದ್ರಿಂದ ಇಲ್ಲಿ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಸ್ವಲ್ಪ ನಿಂತ್ಕೊಂಡು ಕಿಶನ್ ಹೋದ್ರೆ ತುಂಬಾನೇ ಒಳ್ಳೇದಂತ ಅನಿಸ್ತದೆ ಓಕೆ ಆದ್ರೆ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಈ ಹೈ ಅನ್ನ ಏನಾದ್ರು ಕ್ಲೋಸ್ ಮಾಡಿದ್ರೆ ಒಂದ್ ವೇಳೆ ಏನಾದ್ರು ಇಲ್ಲೇ ಗ್ಯಾಪ್ ಫ್ಲಾಟ್ ಆಗಿ ಓಪನ್ ಆಗಿಂದ ಮಾರ್ಕೆಟ್ ಕೆಳಗಡೆ ಬಂದು ಇದು ಇನ್ನೊಂದ್ ಸರ್ತಿ ಏನಾದ್ರು ಈ ಒಂದು ಲೋ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಡೈರೆಕ್ಟ್ ಆಗಿ ನಮ್ಗೆ ಸೆಕೆಂಡ್ ಟಾರ್ಗೆಟ್ ಅಲ್ಲಿ ಫಸ್ಟ್ ಟಾರ್ಗೆಟ್ 22,800 ಆಮೇಲೆ 22,600 ಆಮೇಲೆ 22,400 ಈ ರೀತಿ ಏನಾಗ್ತಪ್ಪ ಅಂದ್ರೆ ನಮ್ಗೆ ಚಿಕ್ಕದಾಗಿ ಇರ್ತಕ್ಕಂಥ ಒಂದು ಟಾರ್ಗೆಟ್ ಗಳನ್ನು ನಾವು ನೋಡತಕ್ಕಂಥ ಚಾನ್ಸಸ್ ಇಲ್ಲಿ ಒನ್ ಡೇ ಕ್ಯಾಂಡಲ್ ಸಿಗ್ಬೋದು ಅದನ್ನ ನಾವು ಏನ್ ಮಾಡಪ್ಪ ಅಂದ್ರೆ ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ದಲ್ಲಿ ನೋಡ್ಕೊಂಡ್ರೆ ನಮ್ಗೆ ತುಂಬಾನೇ ಈಸಿಯಾಗಿ ಅರ್ಥ ಆಗುತ್ತೆ ಓಕೆ ತುಂಬಾನೇ ಈಸಿ ಆಗುತ್ತೆ ಇಲ್ಲಿ ಸ್ವಲ್ಪ ನೋಡ್ಕೊಂಡ್ರೆ ನೋಡ್ರಿ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಫಸ್ಟ್ ಸೆಕೆಂಡ್ ರೆಸಿಸ್ಟೆನ್ಸ್ ಇತ್ತು ಓಕೆ ಆಮೇಲೆ ಇಲ್ಲಿ ಫಸ್ಟ್ ರೆಸಿಸ್ಟೆನ್ಸ್ ಇತ್ತು ನಾನು ನಿಮ್ಗೆ ಏನ್ ಹೇಳಿದಪ್ಪ ಅಂದ್ರೆ ಹೌ ಟು ಟ್ರೇಡ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ವಿಡಿಯೋದಲ್ಲಿ ನಾನು ಹೇಳಿದ್ನಿ ಅದು ಪ್ಲೇಲಿಸ್ಟ್ ಆಗಿದೆ ಪ್ಲೇಲಿಸ್ಟ್ ಚೆಕ್ ಮಾಡ್ಕೊಂಡು ನೋಡ್ರಿ
ನೀವು ಫಸ್ಟ್ ರೆಸಿಸ್ಟೆನ್ಸ್ ಇಂಪಾರ್ಟೆಂಟ್ ಎಷ್ಟು ಇರುತ್ತೆ, ಸೆಕೆಂಡ್ ರೆಸಿಸ್ಟೆನ್ಸ್ ಇಂಪಾರ್ಟೆಂಟ್ ಎಷ್ಟು ಇರುತ್ತೆ, ಫಸ್ಟ್ ರೆಸಿಸ್ಟೆನ್ಸ್ ಇಂಪಾರ್ಟೆಂಟ್ ಎಷ್ಟು ಇರುತ್ತೆ ಮತ್ತು ಸೆಕೆಂಡ್ ರೆಸಿಸ್ಟೆನ್ಸ್ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥದನ್ನ ಸ್ವಲ್ಪ ನಾನು ಮಾಹಿತಿಯಲ್ಲಿ ಹೇಳಿದೀನಿ. ಸ್ವಲ್ಪ ನೋಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಟ್ರೇಡ್ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಅನಿಸ್ತದೆ. ಓಕೆ, ಸೊ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಇವತ್ತಿನ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿತ್ತು. ಓಕೆ, ಗ್ಯಾಪ್ ಅಪ್ ಓಪನ್ ಆಗಿ ಈ ಒಂದು ಹೈ ಏನಾಗಿಲ್ಲಪ್ಪ ಅಂದ್ರೆ ಬ್ರೇಕ್ ಮಾಡಿರ್ಲಿಲ್ಲ. ಯಾಕಪ್ಪ ಅಂದ್ರೆ ಮೇಜರ್ ಆಗಿರ್ತಕ್ಕಂಥದ್ದು ಏನಾಯ್ತಪ್ಪ ಅಂದ್ರೆ ಸಪೋರ್ಟ್ ಇತ್ತು. ಓಕೆ, ಸಪೋರ್ಟ್ ಅನ್ನ ಬ್ರೇಕ್ ಮಾಡಿದೆ. ಇದೇನಾಯ್ತಪ್ಪ ರೆಸಿಸ್ಟೆನ್ಸ್ ಫಂಕ್ಷನ್ ನೀಟಾಗಿ ಇಲ್ಲಿ ಇರ್ತಕ್ಕಂಥ ಒಂದು ಲೈಟ್ ಆಗಿರ್ತಕ್ಕಂಥದ್ದು ಸಪೋರ್ಟ್ ಅನ್ನು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಇಲ್ಲಿ ಬಂದ ಕಿಶನ್ ಈ ಒಂದು ಲೋ ಏನಿದಿಲ್ಲ ಈ ಲೋ ಬ್ರೇಕ್ ಮಾಡಲಿಲ್ಲ 23,000. ಓಕೆ, 23,000 ಲೋ ಏನು ಬ್ರೇಕ್ ಮಾಡಿಲ್ಲ. ಈ ಲೋ ಅನ್ನ ಏನಾದ್ರು ಬ್ರೇಕ್ ಮಾಡಿದೆ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ರಿವರ್ಸ್ ತಗೋತೀನಿ. ಹೌದಾ, ರಿವರ್ಸ್ ಎಲ್ಲಿ ತಗೋತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿದಿಂದ ಮಾರ್ಕೆಟ್ ಕೆಳಗಡೆ ಬಿದ್ದಿತ್ತು ಅದ್ರ ಮೇಲ್ಗಡೆ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಇವಾಗ ಟ್ರೇಡ್ ಮಾಡ್ತದೆ. ಹೌದಾ, ಅದ್ರ ಮೇಲ್ಗಡೆ ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇರೋದ್ರಿಂದ ಏನು ಇಲ್ಲಿ ಚಾನ್ಸಸ್ ಇಲ್ಲಪ್ಪ ಅಂದ್ರೆ ಇಲ್ಲಿ ಬೈಯರ್ಸ್ ಹೆವಿ ಆಗಿದೆ. ಓಕೆ, ಸೆಲ್ಲರ್ಸ್ ಬಂದಿರಪ್ಪ ಅಂದ್ರೆ ಇದು ಲೋ ಬ್ರೇಕ್ ಮಾಡ್ಬೇಕಾಗಿತ್ತು. ಲೋ ಏನ ಬ್ರೇಕ್ ಮಾಡಿಲ್ಲ. ಓಕೆ, ಸೊ ನಾಳಿನ ದಿನ ಏನಾಗ್ಬೋದಪ್ಪ ಅಂದ್ರೆ ಅಕಸ್ಮಾತ್ ಏನಾದ್ರು ಇಲ್ಲೇ ಒಂದು ಸ್ವಲ್ಪ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಫಸ್ಟ್ ನಮ್ಗೆ ಮಾರ್ಕೆಟ್ ಏನಾಗುತ್ತಪ್ಪ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಇರ್ತಕ್ಕಂಥದ್ದು ಇದು 23,300. ಓಕೆ, ಫಸ್ಟ್ ಟಾರ್ಗೆಟ್ 23,300 ಅದು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮ್ಗೆ ಸೆಕೆಂಡ್ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ಈ ಒಂದು ಇರುತ್ತೆ 23,350. ಓಕೆ, 23,350 ಇದು ಫಸ್ಟ್ ಸೆಕೆಂಡ್ ಟಾರ್ಗೆಟ್ ಇರುತ್ತೆ. ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮ್ಗೆ ಸೆಕೆಂಡ್ ಲಾಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 23,400. ಈ ಏನಪ್ಪಾ ಅಂದ್ರೆ ಇವು ಟಾರ್ಗೆಟ್ ನಾವು ನಾಳಿಂದ ನೋಡಬಹುದು ಇಲ್ಲಿ ನಿಫ್ಟಿ ಒಳಗೆ. ಒಂದ್ ವೇಳೆ ಏನಾದ್ರು 23,400 ಬಹಳ ಸತಿ ಬ್ರೇಕ್ ಆಯ್ತಪ್ಪ, ಯಾಕಂದ್ರೆ ಬಹಳ ಸತಿ ಟೆಸ್ಟ್ ಮಾಡಿದೆ ನೋಡ್ರಿ. ಒಂದ್ ಸತಿ ಟೆಸ್ಟ್ ಮಾಡಿದೆ, 2 ಸತಿ ಟೆಸ್ಟ್ ಮಾಡಿದೆ, 3 ಸತಿ ಟೆಸ್ಟ್ ಮಾಡಿದೆ, 4 ಸತಿ ಟೆಸ್ಟ್ ಮಾಡಿದೆ, 5 ಸತಿ ಟೆಸ್ಟ್ ಮಾಡಿದೆ. ಓಕೆ, ಸೊ ಇದು ಏನಾಗಿದೆಪ್ಪ ಅಂದ್ರೆ ರೆಸಿಸ್ಟೆನ್ಸ್ ತುಂಬಾ ವೀಕ್ ಆಗಿದೆ. ಒಂದ್ ವೇಳೆ ಏನಾದ್ರು 23,400 ಏನು ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮ್ಮ ಆಳಿಂದಿನ ಮಾರ್ಕೆಟ್ ಇಲ್ಲಿ ತನಕ ನಾವು ನೋಡಬಹುದಪ್ಪ ಎಕ್ಸ್ಪೆಕ್ಟೆಡ್ 23,700 ಕೂಡ ನಾವು ನಾಳಿಂದಿನ ಮಾರ್ಕೆಟ್ ರೇಂಜ್ ಮಾಡ್ತಕ್ಕಂಥ ಚಾನ್ಸಸ್ ಅಥವಾ ಮೂವ್ಮೆಂಟ್ ಕೊಡೋದ್ರಿಂದ ಚಾನ್ಸಸ್ ತುಂಬಾನೇ ಇರುತ್ತೆ. ಒಂದ್ ವೇಳೆ ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಮತ್ತೆ ಇದೇ ಒಂದು ಸಪೋರ್ಟ್ ಝೋನ್ ದಲ್ಲಿ ಬಂತಪ್ಪ ಅಂದ್ರೆ ಸ್ವಲ್ಪ ಫುಲ್ ಬ್ಯಾಕ್ ತಗೊಂಡು ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮೇಲೆ ಹೊಡತಪ್ಪ ಮತ್ತೆ ಇದೇ ಸರಿ ಬರುತ್ತೆ. ಅಥವಾ ಏನಾದ್ರು ಫ್ಲಾಟ್ ಆಗಿ ಈ ಒಂದು ಏರಿಯಾದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಾ ಹೇಳಿದ್ದೀನಿ ಆಗ ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂತಂದ್ರೆ 2,800. ಓಕೆ, 22,800 ಆಮೇಲೆ 600 ಆಮೇಲೆ 400 ಈ ರೀತಿಯಾಗಿರ್ತಕ್ಕಂಥದ್ದು ಕೆಳಗಿನ ಸೈಡ್ ಏನಿರ್ತಪ್ಪ ಅಂದ್ರೆ ಸಪೋರ್ಟ್ ಸಿಗ್ತಕ್ಕಂಥ ಚಾನ್ಸಸ್ ನಮಗೆ ಇದೆ. ಅಕಸ್ಮಾತ್ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಈ ಒಂದು ಸಪೋರ್ಟ್ ಕೆಳಗಡೆ ಓಪನ್ ಆಯ್ತಪ್ಪ ಅಂದ್ರೆ ಕೆಳಗಡೆ ಓಪನ್ ಆಗುತ್ತೆ ಏನಾಗುತ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಸಪೋರ್ಟ್ ಇರ್ತಕ್ಕಂಥದ್ದು ಏರಿಯಾ ಏನ್ ಮಾಡ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಕಿಶನ್ ಏನಿರ್ತಪ್ಪ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಥವಾ ಮೇಲ್ಗಡೆ ಹೋಗಿ ಕಿಶನ್ ಮತ್ತೆ ಕನ್ಸಲ್ಟೇಷನ್ ಆಗಿ ಸ್ವಲ್ಪ ವೇಟ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡ್ಕೊಂಡು ಮತ್ತೆ ಸಪೋರ್ಟ್ ಇಟ್ಕೊಂಡು ಕಿಶನ್ ಮತ್ತೆ ಮಾರ್ಕೆಟ್ ಈ ಒಂದು ಏರಿಯಾ ತನಕ ಓಕೆ ಈ ಒಂದು ಏರಿಯಾ ತನಕ ಏನಿರ್ತಪ್ಪ ಅಂದ್ರೆ ರೀಚ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರ್ತಾವೆ. ಓಕೆ, ಸೊ ಹೀಗಾಗಿ ಏನ್ ಮಾಡ್ರಪ್ಪ ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಇವು ಎರಡೂ ಏನ್ ಮಾಡ್ರಪ್ಪ ಸ್ವಲ್ಪ ನೀವು ಗಮನ ಕೊಟ್ಟು ಟ್ರೈ ಮಾಡೋದು ತುಂಬಾನೇ ಒಳ್ಳೇದಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಓಕೆ, ನೀವು ಸ್ವಲ್ಪ ನಿಮ್ದೇ ಆಗಿರ್ತಕ್ಕಂಥ ಒಂದು ಸ್ವಂತ ಅನಲೈಸೇಷನ್ ಅನ್ನು ನೋಡ್ಕೊಂಡು ಟ್ರೈ ಮಾಡೋದು ತುಂಬಾನೇ ಒಳ್ಳೇದಂತ ಹೇಳಿ ನನಗನ್ಸುತ್ತೆ. ಓಕೆ.